ಐ ವೇಕ್ ಅಪ್ ಅಟ್ ದ ಕ್ರ್ಯಾಕ್ ಆಫ್ ಡಾನ್ ಅಂದರೆ ಐ ವೇಕ್ ಅಪ್ ವೆರಿ ಅರ್ಲಿ ಇನ್ ದ ಮಾರ್ನಿಂಗ್ ಅರೌಂಡ್ ಸನ್ರೈಸ್. ಹಾಗಂದ್ರೆ ನಾನು ಬೇಗ ಬೇಗ ಸೂರ್ಯ ಹುಟ್ಟೋ ಅಷ್ಟೊತ್ತಿಗೆ ಎದ್ದು ಬಿಡ್ತೀನಿ. ನೆಕ್ಸ್ಟ್, ಐ ಹಿಟ್ ದ ಗ್ರೌಂಡ್ ರನ್ನಿಂಗ್. ಹಾಗಂದ್ರೆ ಐ ಸ್ಟಾರ್ಟ್ ಮೈ ಡೇ ವಿತ್ ಫುಲ್ ಎನರ್ಜಿ. ಎದ್ದ ತಕ್ಷಣ ನನ್ನ ಡೇನ ಎನರ್ಜೆಟಿಕ್ ಆಗಿ ಸ್ಟಾರ್ಟ್ ಮಾಡ್ತೀನಿ. ನನಗೆ ಟೈಮ್ ಇಲ್ಲದೆ ಇರೋದ್ರಿಂದ ಐ ಥ್ರೋ ಆನ್ ಮೈ ಕ್ಲೋತ್ಸ್. ಅಂದರೆ ಬಟ್ಟೆನ ಬೇಗ ಬೇಗ ಹಾಕ್ಕೊಳ್ತೀನಿ. ಬಟ್ಟೆ ಸಿಗಿಸ್ಕೊಂಡು ಹೋಗ್ತೀವಿ ಅಂತೀವಲ್ಲ ಹಾಗೆ. ಐ ಗೆಟ್ ರೆಸ್ಟ್ ಅಂದರೆ ನಾ ಬಟ್ಟೆ ಹಾಕ್ಕೊಳ್ತೀನಿ. ಟೈಮ್ ಇಲ್ಲದೆ ಇರೋದ್ರಿಂದ ಐ ಗ್ರ್ಯಾಬ್ ಅ ಬೈಟ್ ಅಂದರೆ ಐ ಈಟ್ ಕ್ವಿಕ್ಲಿ. ನಾನು ಬೇಗ ಬೇಗ ತಿಂದುಬಿಡ್ತೀನಿ. ಐ ರೀಚ್ ಮೈ ಆಫೀಸ್ ಇನ್ ದ ನಿಕ್ ಆಫ್ ಟೈಮ್. ಹಾಗಂದ್ರೆ ಐ ರೀಚ್ ಮೈ ಆಫೀಸ್ ಜಸ್ಟ್ ಬಿಫೋರ್ ಇಟ್ ಇಸ್ ಟು ಲೇಟ್. ಆಫೀಸ್ ಲೇಟ್ ಆಗೋಕ್ಕಿಂತ ಮುಂಚೆ, ಜಸ್ಟ್ ಟೈಮ್ಗಿಂತ ಮುಂಚೆ ರೀಚ್ ಆಗ್ತೀನಿ. ಐ ಕೀಪ್ ಮೈ ಫಿಂಗರ್ಸ್ ಕ್ರಾಸ್ಡ್. ಐ ಹೋಪ್ ದಟ್ ಎವ್ರಿಥಿಂಗ್ ಗೋಸ್ ವೆಲ್. ಎಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಅನ್ಕೊಳ್ತೀನಿ. ಐ ಗೆಟ್ ದ ಬಾಲ್ ರೋಲಿಂಗ್. ಐ ಸ್ಟಾರ್ಟ್ ಮೈ ವರ್ಕ್ ಆಸ್ ಸೂನ್ ಆಸ್ ಪಾಸಿಬಲ್. ನಾನು ಹೋದ ತಕ್ಷಣ ಕೆಲಸನ ಸ್ಟಾರ್ಟ್ ಮಾಡ್ತೀನಿ. ಐ ಲೆಂಡ್ ಅ ಹ್ಯಾಂಡ್ ವಿತ್ ಆಫೀಸ್ ಟಾಸ್ಕ್ ಅಂದರೆ ಐ ಹೆಲ್ಪ್ ವಿತ್ ಆಫೀಸ್ ಟಾಸ್ಕ್. ನಾನು ಆಫೀಸ್ ಕೆಲಸಗಳಿಗೆ ಹೆಲ್ಪ್ ಮಾಡ್ತೀನಿ. ಐ ಪುಲ್ ಮೈ ವೆಯ್ಟ್. ಐ ಡೂ ಮೈ ಶೇರ್ ಆಫ್ ದ ವರ್ಕ್. ನನ್ನ ಪಾಲಿನ ಕೆಲಸವನ್ನು ಮಾಡ್ತೀನಿ. ಐ ಟೇಕ್ ಅ ಬ್ರೀದರ್ ಇನ್ ದ ಆಫ್ಟರ್ನೂನ್. ಐ ಟೇಕ್ ಅ ಶಾರ್ಟ್ ಬ್ರೇಕ್ ಇನ್ ದ ಆಫ್ಟರ್ನೂನ್. ಮಧ್ಯಾಹ್ನ ಸ್ವಲ್ಪ ಹೊತ್ತು ಬ್ರೇಕ್ ತಗೊಂಡು ರಿಲ್ಯಾಕ್ಸ್ ಮಾಡ್ತೀನಿ. ಐ ಗೋ ದ ಎಕ್ಸ್ಟ್ರಾ ಮೈಲ್ ಟು ಫಿನಿಶ್ ಮೈ ವರ್ಕ್. ಐ ಪುಟ್ ಇನ್ ಎಕ್ಸ್ಟ್ರಾ ಎಫರ್ಟ್ ಅಟ್ ವರ್ಕ್. ನನ್ನ ಕೆಲಸಗಳನ್ನು ಕಂಪ್ಲೀಟ್ ಮಾಡೋದಕ್ಕೆ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕ್ತೀನಿ. ಐ ಕಾಲ್ ಇಟ್ ಅ ಡೇ ಅರೌಂಡ್ 5:30 PM. ಐ ಸ್ಟಾಪ್ ವರ್ಕಿಂಗ್ ಅರೌಂಡ್ 5:30 PM. ನನ್ನ ಕೆಲಸವನ್ನು 5:30 ಅಷ್ಟೊತ್ತಿಗೆ ಮುಗಿಸ್ತೀನಿ. ಅದಾದಮೇಲೆ ಐ ರನ್ errands. I do small tasks like paying electricity bill. After reaching home, I grab a coffee. ಅಂದರೆ ಐ ಹ್ಯಾವ್ ಅ ಕಪ್ ಆಫ್ ಕಾಫಿ. ನಾನು ಒಂದು ಕಪ್ ಕಾಫಿ ಕುಡಿತೀನಿ. ಐ ಹಿಟ್ ದ ಬುಕ್ಸ್ ಫಾರ್ ಅ ವೈಲ್. ಐ ಸ್ಟಡಿ ಫಾರ್ ಅ ವೈಲ್ ಅಂದರೆ ಸ್ವಲ್ಪ ಹೊತ್ತು ಬುಕ್ಸ್ಗಳನ್ನು ಓದ್ತೀನಿ. ಐ ಕೌಂಟ್ ಮೈ ಬ್ಲೆಸ್ಸಿಂಗ್ಸ್ ಬಿಫೋರ್ ಗೋಯಿಂಗ್ ಟು ಬೆಡ್. ಐ ಫೀಲ್ ಥ್ಯಾಂಕ್ಫುಲ್ ಫಾರ್ ದ ಗುಡ್ ಥಿಂಗ್ಸ್ ಇನ್ ಮೈ ಲೈಫ್. ಮಲಗಕ್ಕಿಂತ ಮುಂಚೆ ನನ್ನ ಜೀವನದಲ್ಲಿ ಆದಂತಹ ಒಳ್ಳೆಯದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಐ ಹಿಟ್ ದ ಸ್ಯಾಕ್ ಅರೌಂಡ್ 10 PM. ಐ ಸ್ಲೀಪ್ ಅರೌಂಡ್ 10 PM. ಹೆಚ್ಚು ಕಮ್ಮಿ 10 ಗಂಟೆ ಅಷ್ಟೊತ್ತಿಗೆ ಮಲ್ಕೊಳ್ತೀನಿ.